ಸೇತುವೆಗಳ ಸಮಸ್ಯೆ ಮತ್ತು ಗ್ರಾಫ್ ಸಿದ್ಧಾಂತದ ಉಗಮ. ಇದು ಇಂದು ನಮ್ಮ ವಿಷಯ. ಕೋನಿಕ್ಸ್ಬರ್ಗ್ ರಷ್ಯಾದಲ್ಲಿರೋ ಒಂದು ಊರು. ಈ ಊರನ್ನ ಈಗ ಕಲಿನ್ಗ್ರಾಡ್ ಅಂತ ಕರೀತಾರೆ. ಈ ನಗರದಲ್ಲಿ ಪ್ರಗಲ್ ನದಿ ಹರಿತಾ ಇದೆ. ಈ ನದಿ ನಗರವನ್ನು 4 ವಿಭಿನ್ನ ಭೂಭಾಗಗಳಾಗಿ, ಅಂದರೆ 2 ನದಿ ದಡಗಳು ಮತ್ತೆ ಕ್ಲೈಫಾಪ್ ದ್ವೀಪ ಅನ್ನುವ ಒಂದು ದೊಡ್ಡ ದ್ವೀಪ, ಹಾಗೆ ಇನ್ನೊಂದು ಸಣ್ಣ ದ್ವೀಪ, ಹೀಗೆ 4 ಭಾಗವಾಗಿ ವಿಭಜನೆ ಮಾಡುತ್ತೆ. ಈ 4 ಭೂಭಾಗಗಳನ್ನ ಸಂಪರ್ಕಿಸೋದಕ್ಕೆ 7 ಸಂಪರ್ಕ ಸೇತುವೆಗಳು ಇರ್ತವೆ. ಕೋನಿಕ್ಸ್ಬರ್ಗ್ ನಗರದ ಜನ ಯಾವುದೇ ಒಂದು ಜಾಗದಿಂದ ಪ್ರಾರಂಭ ಮಾಡಿ ಪ್ರತಿ ಸೇತುವೆಯನ್ನು ಕೇವಲ ಒಮ್ಮೆ ಮಾತ್ರ ದಾಟಿ ಮತ್ತೆ ಪ್ರಾರಂಭದ ಜಾಗಕ್ಕೆ ಹಿಂದಿರುಗೋದಕ್ಕೆ ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನು ಹಾಕಿಕೊಳ್ತಾ ಇರ್ತಾರೆ. ಇದಕ್ಕೆ ಯಾರ ಬಳಿ ಕೂಡ ಪರಿಹಾರ ಇರೋದಿಲ್ಲ, ಉತ್ತರ ಇರೋದಿಲ್ಲ. ಈ ಪ್ರಶ್ನೆ ಖ್ಯಾತ ವಿಜ್ಞಾನಿ ಮತ್ತು ಗಣಿತಜ್ಞನಾದ ಲಿಯೋನಾರ್ಡ್ ಯೂಲರ್ ಗಮನವನ್ನು ಸೆಳೆಯುತ್ತೆ. ಅದಕ್ಕೆ ಆತ 1736ರಲ್ಲಿ ಮೊದಲ ಬಾರಿಗೆ ವೈಜ್ಞಾನಿಕ ಮತ್ತು ಗಣಿತೀಯ ಪರಿಹಾರವನ್ನು ನೀಡ್ತಾನೆ. ಈಗ ಇದನ್ನ ಗಣಿತದಲ್ಲಿ ಟಾಪಾಲಜಿ ಮತ್ತು ಗ್ರಾಫ್ ಸಿದ್ಧಾಂತ ಅನ್ನುವ 2 ಹೊಸ ಶಾಖೆಗಳ ಮೊದಲ ಹೆಜ್ಜೆಗಳು ಅಂತಲೂ, ಕ್ರಾಂತಿಕಾರಿಕ ತಿರುವುಗಳನ್ನ ವ್ಯಾವಹಾರಿಕ ಬಳಕೆ ಮಾರ್ಗಗಳನ್ನ ತೆರೆದಂತಹ ಗಣಿತದ ಮಹಾನ್ ಶಾಖೆಗಳಂತಲೂ ಸಾಧನೆಗಳಂತಲೂ ಪರಿಗಣಿಸಲ್ಪಟ್ಟಿದ್ದಾವೆ. ಈಗಿನ ನೆಟ್ವರ್ಕ್ ವಿಜ್ಞಾನ, ಕಂಪ್ಯೂಟರ್ ಸೈನ್ಸು ಅಂದರೆ ಗಣಕ ವಿಜ್ಞಾನ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸಾರಿಗೆ ಯೋಜನೆ, ಕೊಳವೆ ಮಾರ್ಗಗಳ ಯೋಜನೆ ಸೇರಿದಂತೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಈ ಗಣಿತದ ಸಿದ್ಧಾಂತಗಳು ವ್ಯಾಪಕವಾಗಿ ಬಳಕೆಯಾಗ್ತದವೆ. ನಾವೀಗ ಲಿಯೋನಾರ್ಡ್ ಯೂಲರ್ ಸೇತುವೆಗಳ ಸಮಸ್ಯೆಗೆ ಹೇಗೆ ಪರಿಹಾರಗಳನ್ನ ನೀಡಿದೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಆ ಕಾಲದಲ್ಲಿ ಗಣಿತ ಮುಖ್ಯವಾಗಿ ಬೀಜಗಣಿತ, ಅಂಕಗಣಿತ, ಕ್ಯಾಲ್ಕುಲಸ್ಸು, ಜ್ಯಾಮಿತಿಗಳ ಸುತ್ತ ಇರ್ತದೆ. ಸ್ಥಳ ವಿನ್ಯಾಸದ ಬಗ್ಗೆ ಅಂದರೆ ಟೋಪಾಲಜಿ ಅಥವಾ ಪರಸ್ಪರ ಸಂಬಂಧಗಳ ಗಣಿತದ ಬಗ್ಗೆ ಯಾವುದೇ ಸ್ವತಂತ್ರವಾದಂಥ ಕ್ಷೇತ್ರವಾಗಲಿ ಅಥವಾ ಸಿದ್ಧಾಂತಗಳಾಗಲಿ ಇರೋದಿಲ್ಲ, ಪ್ರಮೇಯಗಳಾಗಲಿ ಇರೋದಿಲ್ಲ. ಇಂತಹ ಕಾಲದಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಯೂಲರ್ನ ಧೈರ್ಯ ಮತ್ತು ವೈಜ್ಞಾನಿಕ ದೃಷ್ಟಿ ಗಣಿತದ ಚರಿತ್ರೆಯಲ್ಲಿ ಮಹಾನ್ ಬದಲಾವಣೆಗಳನ್ನು ತರ್ತವೆ. ಲಿಯೋನಾರ್ಡ್ ಯೂಲರ್ ತನ್ನ ಮುಂದಿದ್ದ ಸಮಸ್ಯೆಯ ಮುಖ್ಯ ಲಕ್ಷಣಗಳನ್ನ ಮೊದಲು ಗುರುತಿಸಿಕೊಳ್ತಾರೆ. ಯಾವುದೇ ಸೇತುವೆಯನ್ನ ಒಂದು ಬಾರಿ ಮಾತ್ರ ದಾಟಬೇಕಂತ ಹೇಳಿದ್ರೆ ಸಾಗುವ ದಾರಿ ನಿರಂತರವಾಗಿರಬೇಕು. ಈ ಕಟ್ಟಳೆಗಳನ್ನು ಮುರಿಯದೆ ಸಾಗುವ ದಾರಿ ಪ್ರಾರಂಭ ಸ್ಥಳದಲ್ಲಾಗಲಿ ಅಥವಾ ಬೇರೆ ಕಡೆಯಾಗಲಿ ಕೊನೆಗೊಳ್ಳಬಹುದು. ಈ ಪ್ರಶ್ನೆಗೆ ಸರಳ ಭೌಗೋಳಿಕ ಉತ್ತರ ಸಿಗೋದಿಲ್ಲ. ಒಂದು ಹೊಸ ರೀತಿಯ ಗಣಿತದ ಚಿಂತನೆ ಬೇಕಾಗಿರುತ್ತೆ. ಲಿಯೋನಾರ್ಡ್ ಯೂಲರ್ ತನ್ನ ಮುಂದಿದ್ದ ಸಮಸ್ಯೆಯನ್ನು ಚಿತ್ರರೂಪಕ್ಕೆ ಅಂದರೆ ಗ್ರಾಫ್ ಮಾದರಿಗೆ ಬದಲಾಯಿಸಿಕೊಳ್ತಾನೆ. ಈ ಮಾದರಿನಲ್ಲಿ ಭೂಭಾಗಗಳು 2 ದಡ ಮತ್ತು 2 ದ್ವೀಪಗಳನ್ನು ಅಂದರೆ ABCD ಅನ್ನುವ 4 ಶೃಂಗ ಅಂದರೆ ತುದಿಗಳ ಮೂಲಕ ಸೇತುವೆಗಳನ್ನು ಈ 4 ತುದಿಗಳನ್ನು ಅಂದರೆ ಬಿಂದುಗಳನ್ನು ಸಂಪರ್ಕಿಸುವ ಸಾಲುಗಳು, ರೇಖೆಗಳು ಅಂತ ಪ್ರತಿನಿಧಿಸಿಕೊಳ್ತಾನೆ. ಈ ಚಿತ್ರದಲ್ಲಿ ಯಾವುದೇ ಭೂಭಾಗವನ್ನು ಅಂದರೆ ಪ್ರಾರಂಭ ಮತ್ತು ಅಂತಿಮ ಬಿಂದುಗಳನ್ನು ಹೊರತುಪಡಿಸಿ ದಾಟಿದಾಗ ಒಂದು ಸೇತುವೆಯಿಂದ ಪ್ರವೇಶ ಮಾಡಿ ಇನ್ನೊಂದು ಸೇತುವೆಯಿಂದ ಹೊರಕ್ಕೆ ಹೋಗಬೇಕು. ಅಂದರೆ ಪ್ರತಿ ಬಾರಿ ಒಂದು ಭೂಭಾಗವನ್ನು ಪ್ರವೇಶ ಮಾಡಿದಾಗ, ಹೊಕ್ಕಾಗ ಮತ್ತು ಅಲ್ಲಿಂದ ಹೊರಟಾಗ 2 ಸೇತುವೆಗಳನ್ನ ಬಳಸಬೇಕಾಗುತ್ತೆ. ಒಂದು ನಿರ್ದಿಷ್ಟ ಭೂಭಾಗದಿಂದ ಪ್ರತಿ ಸೇತುವೆಯನ್ನು ಕೇವಲ ಒಮ್ಮೆ ದಾಟಿ ಸಾಗಬೇಕಂತ ಹೇಳಿದ್ರೆ ಆರಂಭಿಕ ಬಿಂದು ಮತ್ತು ಅಂತಿಮ ಬಿಂದು ಮಾತ್ರ ಬೆಸ ಸಂಖ್ಯೆ ಅಂದರೆ ಆಡ್ ನಂಬರ್ ಬಾಹುಗಳನ್ನು ಅಂದರೆ ಭುಜಗಳನ್ನು, ದಾರಿಗಳನ್ನು ಹೊಂದಿದ್ರೆ ಇತರ ಭೂಭಾಗಕ್ಕೆ ಸಂಪರ್ಕ ಹೊಂದಿರುವ ಸೇತುವೆಗಳ ಸಂಖ್ಯೆ ಅಂದರೆ ಬಾಹುಗಳು ಸಮ ಸಂಖ್ಯೆಯಲ್ಲಿ ಇರಬೇಕು. ಇಂತಹ ಸಾಧ್ಯತೆ ಇರೋದು ಯೂಲರಿಯನ್ ಪಥ ಅಂತ ಗುರುತಿಸಲ್ಪಟ್ಟದ್ದು. ಈಗ ಇಂತಹ ಪಥದಲ್ಲಿ ಅಂದರೆ ದಾರಿನಲ್ಲಿ ಒಂದು ಸೇತುವೆಯನ್ನು ಒಮ್ಮೆ ಮಾತ್ರ ದಾಟಿ ಎಲ್ಲ ಭೂಭಾಗಗಳಿಗೆ ಹೋಗೋದಕ್ಕೆ ಸಾಧ್ಯ. ಯಾವುದೇ ಶೃಂಗ ಅಂದರೆ ತುದಿ ಬೆಸ ಸಂಖ್ಯೆಯ ಬಾಹುಗಳನ್ನ ಅಂದರೆ ದಾರಿಗಳನ್ನ ಸೇರುವಂಥ ದಾರಿಗಳನ್ನ ಹೊಂದಿದ್ರೆ ಅಂತಹ ಸ್ಥಿತಿಯಲ್ಲಿ ಯಾವುದೇ ಒಂದು ಸೇತುವೆಯನ್ನು ಒಮ್ಮೆ ಮಾತ್ರ ದಾಟಿ ಎಲ್ಲ ಭೂಭಾಗಗಳನ್ನ ಸುತ್ತೋದು ಸಾಧ್ಯವಿಲ್ಲ ಅಂತ ಲಿಯೋನಾರ್ಡ್ ಯೂಲರ್ ತೋರಿಸ್ಕೊಡ್ತಾನೆ. ಕೋನಿಕ್ಸ್ಬರ್ಗ್ ಭೂಭಾಗಗಳು ಮತ್ತು ಸೇತುವೆಗಳ ಸಂಖ್ಯೆಯನ್ನು ಗಮನಿಸಿದಾಗ ನಾವು ABCD ಅಂತಕ್ಕಂಥ 4 ಜಾಗಗಳಿದ್ದಾವೆ. ಇವು ಪ್ರತಿಯೊಂದೂ 3 ಬೆಸ ಸಂಖ್ಯೆಯ ಅಂದರೆ ಆಡೋ ಸಂಖ್ಯೆಯ ಆಡ್ ನಂಬರ್ನ ದಾರಿಗಳಿಂದ ಅಥವಾ ರೇಖೆಗಳಿಂದ ಸಂಪರ್ಕಿಸಲ್ಪಟ್ಟಿದ್ದಾವೆ. ಹೀಗೆ 4 ಭೂಭಾಗಗಳು ಮತ್ತು ದಾರಿಗಳಿಂದ ಸಂಪರ್ಕಿಸಲ್ಪಟ್ಟ ಗ್ರಾಫ್ನಲ್ಲಿ 4 ತುದಿಗಳು ಅಂದರೆ ಶೃಂಗಗಳು ಬೆಸ ಸಂಖ್ಯೆಯ ಸೇತುವೆಗಳನ್ನು ಹೊಂದಿವೆ. ಆದ್ದರಿಂದ ಯಾವುದೇ ಸೇತುವೆಯನ್ನು ಒಮ್ಮೆ ಮಾತ್ರ ದಾಟಿ ಕೋನಿಕ್ಸ್ಬರ್ಗ್ನ ಎಲ್ಲ ಭೂಭಾಗಗಳನ್ನ ಸುತ್ತಿ ಬರೋದು ಸಾಧ್ಯವಿಲ್ಲ ಅಂತೇಳಿ ಲಿಯೋನಾರ್ಡ್ ಯೂಲರ್ ತೋರಿಸ್ಕೊಡ್ತಾನೆ. ಲಿಯೋನಾರ್ಡ್ ಯೂಲರ್ ಈ ಗ್ರಾಫ್ ಪರಿಕಲ್ಪನೆ ಮಾಡಿಕೊಂಡಂಥ ಈ ಗ್ರಾಫ್ ಪರಿಕಲ್ಪನೆ ಟಾಪಾಲಜಿ ಅಂದರೆ ಪ್ರದೇಶ ಮತ್ತು ಸಂಪರ್ಕಗಳನ್ನು ವಿಶ್ಲೇಷಣೆ ಮಾಡುವ, ಪರಿಹಾರ ಒದಗಿಸ್ತಕ್ಕಂಥ, ಅರಿತಕ್ಕಂಥ ಹೊಸ ಗಣಿತಕ್ಕೆ ನಾಂದಿಯನ್ನಾಡ್ತದೆ. ಲಿಯೋನಾರ್ಡ್ ಯೂಲರ್ ಇದರ ಮುಂದುವರಿಕೆಯಾಗಿ ತುದಿ, ಅಂಚು ಮತ್ತು ಮುಖಗಳ ಅಂದರೆ ವರ್ಟೆಕ್ಸು, ಎಡ್ಜು ಮತ್ತು ಫೇಸು ಇವುಗಳ ನಡುವಿನ ಸಂಬಂಧ ತಿಳಿಸುವ ಟಾಪಾಲಜಿಯ ಪಾಲಿಹೈಡ್ರಾನ್ ಸೂತ್ರವನ್ನು ನೀಡ್ತಾನೆ. ಇದು ಈಗ V - C + F = 2 ಅಂತ ಪ್ರಸಿದ್ಧ ಆಗೈತೆ. ಇಲ್ಲಿ ತುದಿ ಅಂದರೆ V, ಅಂಚು ಅಂದರೆ ಎಡ್ಜ್ E ಮತ್ತು ಫೇಸ್ ಮುಖ ಅಂತ ಹೇಳಿದರೆ F ಅಂತ ಗೊತ್ತಾಗುತ್ತೆ. ಇಲ್ಲಿ ಅಂಚು ಮತ್ತು ಮುಖಗಳ ತುದಿ, ಅಂಚು ಮತ್ತು ಮುಖಗಳ ನಡುವಿನ ಸಂಬಂಧ ನಮಗೆ ಸ್ಪಷ್ಟವಾಗಿ ನಿರೂಪಿಸಲ್ಪಟ್ಟಿದೆ. ಮುಂದಿನ ಶತಮಾನಗಳಲ್ಲಿ ಜೋಸೆಫ್ ಲಗ್ರಾಂಜು ಗ್ರಾಫ್ಗಳ ಪರಿಕಲ್ಪನೆಗೆ
ಹೊಸದಾದಂಥ ಸಂಯೋಜಕ ವಿಧಾನಗಳನ್ನ ಅಂದರೆ ಕಾಂಪೋಸಿಟ್ ವಿಧಾನಗಳನ್ನ ಸೇರಿಸ್ತಾನೆ. ಅಗಸ್ಟಿಸ್ ಕೌಶಿ, ಸಿಲ್ವೆಸ್ಟರ್ ಜೋರ್ಡಾನು ಈ ಸಮೀಕರಣಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಇದರ ಶಾಖೆಯನ್ನು ವಿಸ್ತರಿಸ್ತಾರೆ. 19ನೇ ಶತಮಾನದ ಕೊನೆಯಲ್ಲಿ ಗಣಿತಜ್ಞರು ಯೂಲರ್ನ ಕಲ್ಪನೆಗಳನ್ನು ಸಾಮಾನ್ಯ ಜ್ಯಾಮಿತಿ ಮಿತಿಗಳಿಂದ ಹೊರತೆಗಿತಾರೆ. ಪಿಯರ್ಸು, ರೇಮನ್ನು ಮತ್ತು ಪೋಯಿಂಕಾರೆ ಟಾಪಾಲಜಿಯ ಅಂದರೆ ಪ್ರದೇಶ ತತ್ವಗಳನ್ನು ಪರಿಕಲ್ಪನೆಗಳನ್ನು ವಿಸ್ತಾರ ಮಾಡ್ತಾರೆ. 1895ರಲ್ಲಿ ಪಾಯಿಂಟ್ ಕೇರ್ ಪ್ರಕಟ ಮಾಡಿದಂಥ ಅನಾಲಿಸಿಸ್ ಚಿಟಿಸ್ ಕೃತೆ ಹೋಮೋಟೋಪಿ, ಹೋಮಾಲಜಿ, ಮೂಲ ಸಮೂಹ ಅಂದರೆ ಫಂಡಮೆಂಟಲ್ ಗ್ರೂಪ್ ಪ್ರದೇಶಗಳ ನಿರಂತರ ಪರಿವರ್ತನೆಯನ್ನು ಕುರಿತಾಗಿ ಹೊಸದಾದಂಥ ಗಣಿತದ ಪರಿಕಲ್ಪನೆಗಳನ್ನು ಅಂದರೆ ಅಮೂರ್ತ ದೇಶ ಪ್ರದೇಶ ಅಂದರೆ ಅಬ್ಸ್ಟ್ರಾಕ್ಟ್ ಸ್ಪೇಸು, ಹಾಗೆಯೇ ಸತತ ಬದಲಾವಣೆಗಳು ಅಂದರೆ ಕಂಟಿನ್ಯೂಸ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವ ನವ್ಯ ಕಲ್ಪನೆಗಳನ್ನು ಸಂಪೂರ್ಣವಾಗಿ ಸ್ಥಾಪನೆ ಮಾಡುತ್ತೆ. ಟಾಪಾಲಜಿ ಇಂದಿನ ವಿಜ್ಞಾನಗಳಲ್ಲಿ ಅನೇಕ ಮೂಲಭೂತ ತಂತ್ರಜ್ಞಾನಗಳ ಚಾಲಕ ತತ್ವವಾಗಿ ಬದಲಾಗುತ್ತೆ. ಟಾಪಾಲಜಿ ಅಂದರೆ ಪ್ರದೇಶ ತತ್ವ ಸಿದ್ಧಾಂತ ಪ್ರಮೇಯ ಈಗ ಕಂಪ್ಯೂಟರ್ ವಿಜ್ಞಾನ ಮತ್ತು ಜಾಲ ವಿನ್ಯಾಸಗಳಲ್ಲಿ ಭಾರಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ನೆಟ್ವರ್ಕ್ ಕನೆಕ್ಟಿವಿಟಿ ಅನಾಲಿಸಿಸ್ಸು ಅಂದರೆ ಜಾಲಗಳ ಸಂಪರ್ಕದ ವಿಶ್ಲೇಷಣೆ, ಇಂಟರ್ನೆಟ್ ರೂಟಿಂಗು ಅಂತ ಅಂತರ್ಜಾಲಗಳ ಸಂವಹನೆ, ಚಿಪ್ ಡಿಸೈನು ಅಂದರೆ ಚಿಪ್ ವಿನ್ಯಾಸ, ಫಾಲ್ಟ್ ಟಾಲರೆಂಟ್ ಕಂಪ್ಯೂಟಿಂಗು ಅಂದರೆ ತಪ್ಪು ಸಹನಶೀಲತೆಯ ಗಣಕೀಕರಣ ಲೆಕ್ಕಾಚಾರ, ನ್ಯೂರಲ್ ನೆಟ್ವರ್ಕ್ಸು ಅಂದರೆ ನರತಂತು ಜಾಲಗಳ ರಚನೆಗಳು ಮುಂತಾದ ವಿನ್ಯಾಸಗಳನ್ನು ಮಾಡೋದಕ್ಕೆ ಟೋಪಾಲಜಿ ನಮಗೆ ಅತ್ಯಗತ್ಯವಾಗಿ ಬೇಕಾಗಿದೆ. ಆಧುನಿಕ ಭೌತ ವಿಜ್ಞಾನದ ಕ್ವಾಂಟಮ್ ಫೀಲ್ಡ್ ತತ್ವದಲ್ಲಿ ಗೇಜ್ ಟೋಪಾಲಜಿ, ಟೋಪಾಲಜಿಕಲ್ ಇನ್ಸುಲೇಟರ್ಸು, ಸೂಪರ್ ಫ್ಲೂಯಿಡ್ಗಳ ಹಾದಿ, ಕ್ವಾಂಟಮ್ ಕಂಪ್ಯೂಟಿಂಗ್, ಬ್ರೈಂಡಿಂಗ್ ಬ್ರೈಂಡಿಂಗ್ಗಳಲ್ಲಿ ಕೂಡ ಟಾಪಾಲಜಿ ಈಗ ಬಳಕೆ ಆಗ್ತಾ ಇದೆ. ಜೀವ ವಿಜ್ಞಾನದಲ್ಲಿ DNA ರಚನೆ ಅಧ್ಯಯನದಲ್ಲಿ, ಹಾಗೆಯೇ DNA ನಾಟ್ ಕ್ಲಾಸಿಫಿಕೇಶನ್ ಅಂದರೆ DNA ಗಂಟುಗಳ ವರ್ಗೀಕರಣದಲ್ಲಿ, ಕ್ರೋಮೋಸೋಮ್ ಫೋಲ್ಡಿಂಗ್ ಅನಾಲಿಸಿಸ್ ಅಂದ್ರಿಗಿನ ವರ್ಣಕಾಯಿಗಳು ಮುಡಿಚಿಕೊಳ್ತಕ್ಕಂಥ ವಿಶ್ಲೇಷಣೆಯಲ್ಲಿ, ಪ್ರೋಟೀನ್ ಫೋಲ್ಡಿಂಗ್ ಸ್ಟೆಬಿಲಿಟಿ ಅಂದರೆ ಪ್ರೋಟೀನ್ಗಳು ಮುಡಿಚಿಕೊಂಡು ಸ್ಥಿರವಾಗಿರುವಂಥ ಅಧ್ಯಯನದಲ್ಲಿ, ರಸಾಯನ ವಿಜ್ಞಾನದಲ್ಲಿ, ಅಣುಗಳ ಬಂಧನ ವಿನ್ಯಾಸ ಮತ್ತು ತುದಿಗಳ ರಚನೆಯಲ್ಲಿ, ಸಮ್ಮಿತಿ ಅಂದರೆ ಸಿಮಿಟ್ರಿಗಳ ಅಧ್ಯಯನ ಇವೆಲ್ಲವುಗಳು ಕೂಡ ಟಾಪಾಲಜಿಕಲ್ ಅಧ್ಯಯನಕ್ಕೆ ಒಳಪಡ್ತವೆ. ನಗರ ಯೋಜನೆಯಲ್ಲಿ ಕಸದ ಸಂಗ್ರಹಣೆ ಮಾರ್ಗ, ರಸ್ತೆ ಜಾಲದ ಸುಧಾರಣೆ, ಉದ್ದ ಮತ್ತು ಅಗಲ ಕಡಿಮೆ ಇರತಕ್ಕಂಥ ಹಾದಿಗಳ ವಿನ್ಯಾಸ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಕ್ರಮಬದ್ಧತೆ ವಿನ್ಯಾಸಗಳಲ್ಲಿ ಇದರ ಬಳಕೆ ಕಂಡುಬರುತ್ತೆ. ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಟೋಪಾಲಜಿಕಲ್ ಡಾಟಾ ಅನಾಲಿಸಿಸ್ನ ಹೊಸದಾದಂಥ ಕ್ರಾಂತಿಯನ್ನು ತಂದಿದೆ. ಡೇಟಾದ ಆಕಾರಗಳ ರಚನೆ ಅಂದರೆ ಶೇಪ್ ಆಫ್ ಡಾಟಾಗಳನ್ನು ಅರಿಯೋದ್ರಲ್ಲಿ ಕೂಡ ಅತ್ಯಂತ ದೊಡ್ಡ ಪಾತ್ರವನ್ನು ನಮಗೆ ಟಾಪಾಲಜಿ ವಹಿಸ್ತಾ ಇದೆ. ಅರ್ಥಶಾಸ್ತ್ರದಲ್ಲಿ ಮಾಹಿತಿ ಹರಡುವಿಕೆ ಅಂದರೆ ಎಪಿಡೆಮಿಕ್ ಮಾಡೆಲಿಂಗು, ಫೈನಾನ್ಷಿಯಲ್ ನೆಟ್ವರ್ಕ್ಸು ಅಂದರೆ ಅರ್ಥಶಾಸ್ತ್ರದ ಜಾಲಗಳು, ಹಾಗೆಯೇ ಮಾರ್ಕೆಟ್ ಕನೆಕ್ಟಿವಿಟಿ ಮಾಡೆಲ್ಸ್ ಅಂದರೆ ಮಾರುಕಟ್ಟೆಯನ್ನು ಸಂಪರ್ಕಿಸುವಂತಹ ಮಾದರಿಗಳಲ್ಲಿ ಇದು ಈಗ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ. ಕೊನೆಯದಾಗಿ ವಿಶ್ವದ ಆಕಾರ, ಅದರ ಗುಣಲಕ್ಷಣಗಳನ್ನು ಅರಿಯೋದಕ್ಕೂ ನಮಗೆ ಟಾಪಾಲಜಿ ಬೇಕು. ಈ ಕುರಿತಾಗಿ ನಾವು ಅಂತಹ ವಿಶ್ವದ ಗುಣಲಕ್ಷಣಗಳನ್ನು ಟಾಪಾಲಜಿಯ ಮೂಲಕ ಪ್ರತಿಪಾದನೆ ಮಾಡಿದಂಥ ವಿವರಿಸಿದಂಥ ಪೆರಲ್ಮನ್ ಬಗ್ಗೆ ನಾವೀಗಾಗಲೇ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ಆ ವಿಡಿಯೋ ಸಂಪರ್ಕದ ಕೊಂಡಿಯನ್ನು ವಿವರಣೆಯಲ್ಲಿ ಕೊಡಲಾಗಿದೆ. ಆಸಕ್ತರು ಅದನ್ನು ನೋಡಬಹುದು. ಒಂದು ಜನರ ಮುಂದೆ ಬಂದಂಥ ಒಂದು ಸಾಮಾನ್ಯ ಸಮಸ್ಯೆಗೆ ಒಬ್ಬ ಪ್ರತಿಭಾವಂತನಾದಂಥ ಗಣಿತಜ್ಞ ಯೂಲರ್ ಶಾಶ್ವತವಾದಂಥ ಮತ್ತು ಸಾಮಾನ್ಯವಾದಂಥ ಪರಿಹಾರವನ್ನು ಸೂಚಿಸುವ ಮೂಲಕ ಗಣಿತದ ಎರಡು ಹೊಸ ಶಾಖೆಗಳಿಗೆ ಅಂದರೆ ಟೋಪಾಲಜಿ ಮತ್ತು ಗ್ರಾಫ್ ಸಿದ್ಧಾಂತಕ್ಕೆ ಕಾರಣ ಆಗ್ತಾನೆ. ಮುಂದಿನ ವಿಡಿಯೋದಲ್ಲಿ ನಾವು ನೈಜ ವಾಸ್ತವ ಲೌಕಿಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಹೋಗಿ ಹೊಸದಾದಂಥ ಚಿಂತನೆಗಳನ್ನು ಮತ್ತು ವಿಶ್ವದ ನಿಸರ್ಗದ ರಹಸ್ಯವನ್ನು ಭೇದಿಸ್ತಕ್ಕಂಥ ವಿಜ್ಞಾನಿ ಮತ್ತು ಗಣಿತಜ್ಞರ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.